ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ. ಇವತ್ತು ನೋಡ್ತಾ ಇರ್ಬೋದು ನಮ್ಮ ಏರಿಯಾದಲ್ಲಿ ಹಬ್ಬ ನಡೀತಾ ಇದೆ. ಅನ್ಕೋತಿರ್ಬೋದು ನೀವು ಇವ್ರ ಏರಿಯಾದಲ್ಲಿ ಎಷ್ಟಪ್ಪ ಹಬ್ಬಗಳು ನಡೆಯುತ್ತೆ, ಇವನು ಹಾಕೋ ಲಾಗ್ಗಳಲ್ಲಿ ಅರ್ಧ ವೀಡಿಯೋಸು ಬರೀ ಹಬ್ಬದ ಬಗ್ಗೆನೇ ಆಗಿರುತ್ತೆ ಅನ್ಕೋತಾ ಇರ್ಬೋದು. ನಿಜ, ಈ ವಿಷಯ ನನಗೂ ಹೆಮ್ಮೆ ಇದೆ. ಏನಕ್ಕಂದರೆ ತುಂಬ ಜನಗಳ ಮೈಂಡಲ್ಲಿ ಹೆಂಗಿದೆ ಅಂದರೆ ಬೆಂಗಳೂರು ಅಂದರೆ ಅಯ್ಯೋ ಸಿಟಿ, ಟ್ರಾಫಿಕ್ಕು, ಹಾರನ್ ಸೌಂಡು, ವೆಹಿಕಲ್ ಸೌಂಡು, ಏರ್ ಪೊಲ್ಯೂಷನ್ನು, ಸೌಂಡ್ ಪೊಲ್ಯೂಷನ್ನು ಬರೀ ಈ ಥರದ್ದೇ ಇರುತ್ತೆ. ಬಟ್ ನಾವಿರೋ ಏರಿಯಾದಲ್ಲಿ ಹೆಂಗೆ ಅಂದರೆ ತಿಂಗ್ಳಿಗೆ ಈ ಥರದ್ದು ಒಂದೊಂದು ಹಬ್ಬ. ಸೊ ಒಂಥರ ಹಳ್ಳಿ ವಾತಾವರಣ ಹೆಂಗಿರುತ್ತೋ ಸೇಮ್ ಹಾಗೆ ಇರುತ್ತೆ ನಮ್ಮ ಏರಿಯಾ. ಸೊ ಹಾಗಾಗಿ ಒಂಥರ ಖುಷಿ ನನಗೂ ಈ ಏರಿಯಾದಲ್ಲಿ ಇರೋದು. ಹಾಗೇ ಇವತ್ತೇನೆಂದರೆ ಸ್ಪೆಷಲ್ಲು, ಇವತ್ತು ಕಾರ್ತಿಕ ಮಾಸ ಅಂದರೆ ಕೊನೆಯ ದಿನ, ಕಾರ್ತಿಕ ಮಾಸದ ಕೊನೆಯ ವಾರ ಇವತ್ತು. ಬಟ್ ನಾನು ವಿಡಿಯೋ ಎಡಿಟ್ ಮಾಡಿ ಹಾಕೋದು ಸ್ವಲ್ಪ ಲೇಟ್ ಆಗ್ಬೋದು, ಗೊತ್ತಿಲ್ಲ. ಬಟ್ ಇವತ್ತು ಕಾರ್ತಿಕ ಮಾಸದ ಕೊನೆಯ ವಾರ, ಸೋಮವಾರ ಇವತ್ತು. ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಬೆಟ್ಟ ಇದೆ. ಈ ಬೆಟ್ಟದಲ್ಲಿರೋ ದೇವ್ರು ಬಂದು ತಿಮ್ಮರಾಯ ಸ್ವಾಮಿ ದೇವ್ರ ಬೆಟ್ಟ ಇದು. ಸೊ ಸಕ್ಕತ್ತಾಗಿರುತ್ತೆ. ಟೈಮ್ ಪಾಸ್ ಮಾಡಲಿಕ್ಕೆಲ್ಲ ನಾವು ಇಲ್ಲಿಗೆ ಬರ್ತಾನೆ ಇರ್ತೀವಿ ಅವಾಗವಾಗ. ಸೊ ವಿಡಿಯೋ ಮಾಡ್ತಾ ಇರ್ತೀನಿ, ನೀವೇ ನೋಡೋರಂತೆ ಹೆಂಗಿರುತ್ತೆ ಅಂತ. ನೋಡಿ ಎಂಜಾಯ್ ಮಾಡಿ. ಆ್ಯಕ್ಚುಲಿ ಇವತ್ತು ಕಾರ್ತಿಕ ಮಾಸದ ಕೊನೆ ವಾರ ಆಗಿರೋದ್ರಿಂದ ಸಹಸ್ರ ದೀಪೋತ್ಸವ ಇದೆ ಇಲ್ಲಿ. ಸೊ ಅಂದರೆ 1000 ದೀಪಗಳ ಹಚ್ಚಿ ಸೆಲೆಬ್ರೇಟ್ ಮಾಡೋ ಥರ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೀರಿಯಸ್ಲಿ ವೆಹಿಕಲ್ಸ್ ಎಲ್ಲ ನೋಡ್ತಾ ಇರ್ಬೋದು, ಪಾರ್ಕಿಂಗು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಒಳಗಡೆ ಹೋಗ್ತಾ ಮಾತಾಡಿಕೊಂಡು ನಾನು ತೋರಿಸ್ತೀನಿ ಬನ್ನಿ ಹಿಂಗಿರುತ್ತೆ ಇನ್ನು ವಿಡಿಯೋ ಅಂತ.
ಏನಂದರೆ ನನಗೆ ಈ ಥರ ಪ್ಲೇಸ್ಗಳನ್ನ ಕವರ್ ಮಾಡಿ ವಿಡಿಯೋ ಮಾಡಬೇಕಿದ್ರೆ ಮಾತಾಡಿ ಡಿಸ್ಟರ್ಬ್ ಮಾಡೋದು ನನಗೆ ಏನೋ ಅಷ್ಟು ಕಂಫರ್ಟ್ ಅನಿಸಲ್ಲ. ಅದಕ್ಕೆ ನಾನು ಪ್ರತಿ ವಿಡಿಯೋ ಯಾವುದಾದ್ರೂ ಒಂದು ಪ್ಲೇಸ್ಗಳ ಬಗ್ಗೆ ವ್ಲಾಗ್ ಮಾಡೋವಾಗ ನಾನು ಜಾಸ್ತಿ ಮಾತಾಡೋದಕ್ಕಿಂತ ಪ್ಲೇಸ್ಗಳನ್ನ ನೋಡಲಿ ಜನಗಳು ಅನ್ನೋ ಇಂಟೆನ್ಷನಿಂದ ಮಾತಾಡೋದನ್ನ ಕಮ್ಮಿ ಮಾಡ್ತೀನಿ. ಬಟ್ ಕೆಲವ್ರು ಅನ್ಕೋಬೋದು ಏನಪ್ಪ ಅವನು ವ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಬರೀ ಜಾಗನೇ ತೋರಿಸ್ತಾನೆ, ಇವನೇನು ಮಾತಾಡಲ್ಲ ಅಂತ ಅನ್ಕೊಬೋದು. ಬಟ್ ನನ್ನ ಇಂಟೆನ್ಷನ್ ಏನಂದರೆ ನಾನು ಮಾತಾಡ್ಬಿಟ್ಟು ನಿಮ್ಮ ಕಾನ್ಸಂಟ್ರೇಷನ್ನ ನೀವು ಪ್ಲೇಸ್ ನೋಡೋ ಖುಷಿನ ಹಾಳು ಮಾಡಬಾರ್ದು ಅನ್ನೋದು ನನ್ನ ಇಂಟೆನ್ಷನ್ ಆಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ತಮಟೆ ಸೌಂಡು, ಡ್ಯಾನ್ಸು, ದೀಪೋತ್ಸವ ಅದನ್ನೆಲ್ಲ ತೋರಿಸೋದನ್ನೇ ಮಜಾ ಅಲ್ವಾ. ಸೊ ಈ ಏರಿಯಾದಲ್ಲಿ ಬೆಟ್ಟ ಇರೋದ್ರಿಂದ ಆಲ್ಮೋಸ್ಟು ದೊಡ್ಡ ದೊಡ್ಡ ಹಬ್ಬಗಳು ಯಾವ್ದಾದ್ರು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಶಿವರಾತ್ರಿ ಬರುತ್ತಲ್ಲ, ಶಿವರಾತ್ರಿನಲ್ಲೂ ಇಲ್ಲಿ ತುಂಬ ದೊಡ್ಡ ಗ್ರ್ಯಾಂಡಾಗಿ ಹಬ್ಬ ನಡೆಯುತ್ತೆ. ಮತ್ತು ಈ ಥರ ಕಡೆ ಕಾರ್ತಿಕನಲ್ಲೂ ಸಿಕ್ಕಾಬಿಟ್ಟೆ ಗ್ರ್ಯಾಂಡಾಗಿ ಹಬ್ಬ ನಡೆಯುತ್ತೆ. ಹಬ್ಬಗಳಲ್ಲಂತೂ ನೋಡೋದೇ ಒಂದು ಖುಷಿ, ಅಷ್ಟು ಸಖತ್ತಾಗಿರುತ್ತೆ. ನೋಡ್ತಾ ಇರ್ಬೋದು ನೀವೇ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಹೆಂಗಿದೆ ಅಂತ. ಅಂದರೆ ಏನಿರುತ್ತೆ, ಬೆಂಗಳೂರು ಅಂದರೆ ಲೈಫು ಬರೀ ಬ್ಯುಸಿ ಶೆಡ್ಯೂಲೇ ಇರುತ್ತೆ. ಆಲ್ಮೋಸ್ಟ್ ಬೆಳಗ್ಗೆ ಹೋಯ್ತು ಅಂದರೆ ಕೆಲಸ, ಮತ್ತು ಸಂಜೆ ಬರೋದು, ಕೆಲಸದಿಂದ ಬರೋಷ್ಟೇ ಟಯರ್ಡ್ ಆಗಿಬಿಟ್ಟಿರ್ತೀವಿ, ಮತ್ತು ರೆಸ್ಟ್ ಮಾಡೋ, ಇಷ್ಟೇ ಆಗಿಬಿಟ್ಟಿರುತ್ತೆ ಬೆಂಗಳೂರು ಜೀವನ. ಸೊ ಈ ಏರಿಯಾದಲ್ಲಿ ಅದೊಂದು ಖುಷಿ. ಈ ಹಳ್ಳಿಗಳಲ್ಲಿ ಹೆಂಗೆ ನಡೆಯುತ್ತೆ, ಆರತಿಗಳನ್ನ ತೊಗೊಂಡು ಇಡೀ ಊರೇ ಸೇರ್ಕೊಂಡು ಮಾಡೋವಂಥ ಹಬ್ಬ. ಸೊ ಆ ಥರದ ಹಬ್ಬ ನಡೆಯೋದು ತುಂಬ ಕಮ್ಮಿ ಬೆಂಗಳೂರಲ್ಲಿ. ಅಣ್ಣಮ್ಮ ದೇವಿದು ಈ ಗಣೇಶ ಹಬ್ಬಗಳು ಇಂಥದ್ದು ಬೇಜಾರು ನಡೆಯುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಊರಿನ ಜನ ಎಲ್ಲರೂ ಸೇರ್ಕೊಂಡು ಮಾಡೋದಿದೆಯಲ್ಲ, ಅದ್ರದ್ದು ಕರಾಮತ್ತೆ ಬೇರೆ ಅಲ್ವಾ. ಸೊ ಓಕೆ, ನೀವೇ ನಾನು ಮಾತಾಡಲ್ಲ ಅಂದ್ಕೊಂಡೆ ಜಾಸ್ತಿ ಮಾತಾಡ್ತಾ ಇದ್ದೀನಿ. ದೇವಸ್ಥಾನದ ದೀಪೋತ್ಸವ ಇದೆ, ದರ್ಶನ ಮುಗಿಸ್ಕೊಂಡು ಪ್ರಸಾದ ವಿನಿಯೋಗ ಇದೆ, ಪ್ರಸಾದ ತಿನ್ಕೊಂಡು ಹೊರಡೋದಷ್ಟೇ. ವಿಡಿಯೋ ಅಂತೂ ಕಂಟಿನ್ಯೂ ಆಗುತ್ತೆ, ನೋಡ್ತಾಯಿರಿ, ಎಂಜಾಯ್ ಮಾಡ್ತಾಯಿರಿ.
ಪ್ರಸಾದ ಅಂತೂ ಸಕ್ಕದಾಗಿತ್ತು. ನಾನಂತೂ 2 ಸಲ ಹಾಕ್ಕೊಂಡು ಬಾರಿಸಿದ್ದೀನಿ. ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂದರೆ, ಇಲ್ಲೊಬ್ಬರು ಚಾಮುಂಡಿ ವೇಷ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರಲ್ಲ, ನಾನು ಅವ್ರನ್ನ ಲೇಡಿ ಅಂದ್ಕೊಂಡಿದ್ದೆ. ಅವರು ಜೆಂಟ್ಸ್ ಆ್ಯಕ್ಚುಲಿ. ನಾನು ಹೋಗ್ಬಿಟ್ಟು ಮ್ಯಾಮ್ ಸೆಲ್ಫಿ ಬೇಕಿತ್ತು ಅಂತ ಕೇಳ್ತಾ ಇದ್ದೀನಿ. ಸೆಲ್ಫಿ ಎಲ್ಲ ತಗೊಂಡೆ. ಆಮೇಲೆ ಮ್ಯಾಮ್ ನಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ನೀವು ಡ್ಯಾನ್ಸ್ ಮಾಡಿರೋ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡಿ ಅಂತೆಲ್ಲ ಹೇಳ್ತಾ ಇದ್ದೆ. ಅವಾಗ ಅವರು ಸರಿ ನಂದು ವಾಟ್ಸಪ್ ನಂಬರ್ ತೊಗೊಳ್ಳಿ, ನನಗೂ ಕಳಿಸಿ ಡ್ಯಾನ್ಸ್ ಮಾಡಿರೋ ವಿಡಿಯೋನ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವ್ರ ನಂಬರ್ ತೊಗೊಂಡೆ. ಸೇವ್ ಮಾಡ್ಕೊಳ್ಳೋಕ್ಕೆ ನೇಮ್ ಕೇಳಬೇಕಲ್ಲ, ಮ್ಯಾಮ್ ನಿಮ್ಮ ಹೆಸರು ಅಂತ ಅಂದೆ. ಅವರು ರಾಜೇಶ್ ಅಂದರು. ಶಾಕ್ ಆಗಿಬಿಟ್ಟೆ ನಾನು. ಆ್ಯಕ್ಚುಲಿ ಅವ್ರು ನೋಡೋದಕ್ಕೆ ಸೇಮ್ ಲೇಡಿ ಥರನೇ ಇದ್ದಾರೆ. ಬಟ್ ಸೀರಿಯಸ್ಲಿ ಸಕ್ಕದಾಗಿ ಕುಣಿದ್ರು. ಫುಲ್ ಫಿದಾ ನಾನಂತೂ. ಸೊ ಎನಿವೆ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ಎಂಜಾಯ್ ಮಾಡಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದ್ದು ಇನ್ನೂ ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ, ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.